ಮತ್ತೊಮ್ಮೆ ಸಿಡಿ ಬಾಂಬ್ ಅನ್ನ ಸಿಡಿಸಿರುವಂತಹ ಯತ್ನಾಳ್ ಅವರ ಕ್ಯಾಸೆಟ್ ಇವರ ಕ್ಯಾಸೆಟ್ ಅವರ ಬಳಿ ಇದೆ. ಇಬ್ಬರ ಕಡೆಯೂ ಕೂಡ ಸಿಡಿಗಳಿದ್ದಾವೆ. ಇದಕ್ಕೆ ಯಾರು ಕೂಡ ಮಾತಾಡಲ್ಲ. ಮತ್ತೊಮ್ಮೆ ಸಿಡಿ ಬಾಂಬ್ ಸಿಡಿಸಿರುವಂತಹ ಯತ್ನಾಳ್ ಅವ್ರ ಕ್ಯಾಸೆಟ್ ಇವ್ರ ಹತ್ರ ಐತೆ, ಇವ್ರ ಕ್ಯಾಸೆಟ್ ಅವ್ರ ಹತ್ರ ಇದೆ. ಇಬ್ಬರ ಕಡೆಯೂ ಕೂಡ ಸಿಡಿಗಳಿದ್ದಾವೆ. ಇದಕ್ಕೆ ಯಾರು ಮಾತನಾಡೋದಿಲ್ಲ. ವಿಜಯೇಂದ್ರ ಅಂತೂ ತುಟಿನೇ ಬಿಚ್ಚಲ್ಲ. ಅವರಪ್ಪ ಫೋಕ್ಸೋ ಕೇಸ್ ಕೂಡ ಇದೆ. ಇದೇ ನೋಡಿದ್ರ ಹೊಂದಾಣಿಕೆ ರಾಜಕಾರಣ ಅನ್ಸಲ್ವಾ ನಿಮಗೆ? ಏಕಕಾಲದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಗುಮ್ಮಿರುವಂತಹ ಯತ್ನಾಳ್. ಒಂದ್ಸಲ ಮಾತು ಕೇಳ್ಕೊಂಬಂದ್ಬಿಡಿ. ನಿಮ್ದು ಹೇಳಿ ಸರ್. ಈಗ ವಿಜಯೇಂದ್ರ ಅಂತೂ ಬಾಯಿನೇ ತೆಗಿದಿಲ್ಲ. ಯಾಕಂದ್ರೆ ಅವ್ರ ಅಪ್ಪಂದೇ ಪೋಕ್ಸೋ ಇದ್ರು. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾತಾಡೋ ತಾಕತ್ತೈತ್ರೆ ವಿಜಯೇಂದ್ರ. ಯಾಕಂದ್ರೆ ಪ್ರಿಯಾಂಕಾ ಕಡೆ ಹುಷಾರ್, ನಿಮ್ಮ ಅಪ್ಪಂತೂ ಪೋಕ್ಸೋ ತೆಗಿತೀನಿ ಹುಷಾರ್. ಪಾಪ ಚಲವಾದಿ ನಾರಾಯಣ ಸಾಹೇಬ್ ಒಳ್ಳೆ ವಿರೋಧ ಪಕ್ಷ ಸಮರ್ಥವಾಗಿ ಒಳಗೆ ಮಾಡಕತ್ತೀವಿ. ಒಬ್ಬ ದಲಿತ ಮುಖಂಡ ಯಡಿಯೂರಪ್ಪ ಫೋನ್ ಮಾಡಿ ಹೇಳ್ತಾನ, ಏಯ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಹುಷಾರ್, ನೀನು ವಿರೋಧ ಪಕ್ಷ ತೆಗಿತೀನಿ. ಹಂಗಾಗಿ ಇದು ಹೊಂದಾಣಿಕೆ ಇರೋ ಅಥವಾ ನೀವು ಇನ್ನೂ ನೀವು ಟಿ ವಿಯವರು ಏನೋ ಹೊಡಿತಿರೋ ಧೀಮಂತ ನಾಯಕ ಕರ್ನಾಟಕಕ್ಕೆ. ನಿಮ್ದು ಹೇಳಿ ಸರ್. ಈಗ ಕರ್ನಾಟಕ ನಿಮ್ದು ಈಗ ಕರ್ನಾಟಕ ಬಿಜೆಪಿ ಸೇರ್ಪಡೆ ಯಾವಾಗ? ಏನ್ ನಿಮ್ದು ಬಿಜೆಪಿ ಸೇರ್ಪಡೆ ಯಾವಾಗ? 2028ಕ್ಕೆ ರಾಜ್ಯದಲ್ಲಿ ನಾನೇ ಇರ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.